ನಿನ್ನ ಸ್ವಂತೂರು ಹೌದಾ? ನಿನ್ನ ಸ್ವಂತೂರು ಪರಸಂದ್ರಕ್ಕೆ ಹೋಗಕ್ಕೆ ನಿನಗೆ ಎಸ್ಕಾರ್ಟ್ ಬೇಕಾ? ಬಾಡಿ ಗಾರ್ಡ್ ಬೇಕಾ ನಿನಗೆ? ತಾಕತ್ತಿಲ್ಲದ ನಾಮರ್ದ ನನ್ನ ಮಗನೇ, ನಿನ್ನ ಸ್ವಂತೂರಿಗೆ ಹೋಗಕ್ಕೆ ನಿನಗೆ ಎಸ್ಕಾರ್ಟ್ ಬೇಕು. ಆಮೇಲೆ ಮಂಚನಹಳ್ಳಿ ತಾಲೂಕಿನಲ್ಲಿ ಆ ಪಿಂಚನಹಳ್ಳಿಯಲ್ಲಿ ನಿಮ್ಮ ಕಾಂಗ್ರೆಸ್ನವ್ರು ಕಾಯ್ತಾವ್ರೆ. ಬಾ ಮಗನೇ, ನಿನಗೇನು ಓಟ್ ಹಾಕಿ ಗೆಲ್ಸಿ ಕಳಿಸಿದ್ರಲ್ಲ ವಿಧಾನಸೌಧಕ್ಕೆ, ಬಾ ಮಗನೇ ಅಂತ ಕಾಯ್ತಾ ಇದಾರೆ. ಹೋಗು ಮಗನೇ, ನಿನಗೆ ತಾಕತ್ತಿದ್ರೆ ಎಸ್ಕಾರ್ಟ್ ಬಿಟ್ಟು ಒಬ್ಬನೇ ನೋಡೋಣ ಗಂಡಸಾದ್ರೆ. ನಾನು ಬರ್ತೀನಿ ಅವತ್ತು ನಿನ್ನ ತಾಕತ್ತೇನಂತ ನೋಡೋದಕ್ಕೆ. ನಾನು ಒಬ್ಬನೇ ಬರ್ತೀನಿ, ನನಗೆ ಯಾರು ಕಾರ್ಯಕರ್ತರು ಬೇಕಾಗಿಲ್ಲ. ನಿನ್ನಂಗೆ ನರಸತ್ತೆ ನಾಮರ್ದಂತಾರ ನಾನು ಮಾತಾಡಲ್ಲ. ದಾವಣಗೆರೆಯಲ್ಲಿ ಅಜಯ್ ಕುಮಾರ್ ತಾಕತ್ತೇನು ಅಂತೇಳಿ ದಾವಣಗೆರೆ ಜನತೆಗೆ ಗೊತ್ತಿದೆ. ಹೋಗು ಮಗನೇ, ಹೋಗಿ ಮಾತಾಡು. ಇಷ್ಟೆಲ್ಲ ಆಯ್ತಲ್ಲಪ್ಪ. ನೀನು ಸಾಕಷ್ಟು ಸ್ಥಳೀಯ ಚುನಾವಣೆಗಳನ್ನ ಮಾಡಿದೀಯ ನೀನು, ಹೌದಾ? ಯಾವ್ದ್ರಲ್ಲಿ ಗೆಲುವು ಸಾಧಿಸಿದೀಯಾ ಹೇಳಿ ನೋಡೋಣ. ಯಾವ್ದ್ರಲ್ಲಿ ಗೆಲುವು? ನಗರಸಭೆ ಅಧ್ಯಕ್ಷರನ್ನು ಮಾಡಕ್ ಹೋದೆಯಲ್ಲಪ್ಪ, ಮಾಡಿದೆ ನಿನ್ನ ಕೈಲಿ ನಗರಸಭೆ ಅಧ್ಯಕ್ಷ ಮಾಡೋಕ್ಕಾಯ್ತಾ? ನಾವು ಕಳೆದಂಥ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬರೀ 17 ಜನ ಗೆದ್ದಿದ್ವಿ 45ರಲ್ಲಿ. ಆದ್ರೆ ನಮ್ಮವರ ಶ್ರಮದಿಂದ ನಮ್ಮ JM ಸಿದ್ದೇಶಣ್ಣ, ರವೀಂದ್ರನಾಥ್ ಸಾಹೇಬರು, ರೇಣುಕಾಚಾರ್ಯ ಅವರು, ಇನ್ನಿತರೆ ನಮ್ಮ BJPಯ ಮುಖಂಡರುಗಳು 17 ಜನ ಇದ್ರು ಕೂಡ ನನ್ನನ್ನು ಮೇಯರನ್ನಾಗಿ ಮಾಡಿದ್ರು. ಇದು ತಾಕತ್ತು ಅಂದರೆ. ಹೌದು, PLD ಬ್ಯಾಂಕ್ ಚುನಾವಣೆ ನಡೆದಿದೆ ನಿನ್ನ ಕ್ಷೇತ್ರದಲ್ಲಿ, ಗೆದ್ದಿದೆಯಾ? DCC ಬ್ಯಾಂಕ್ ಚುನಾವಣೆ ನಡೆದಿದೆ, ಗೆದ್ದಿದೆಯಾ? ಮತ್ತೆ ಯಾವುದು TAPMC ಅದರಲ್ಲಿ ಗೆದ್ದಿದೆಯಾ? ಆಮೇಲೆ ನಿಮ್ಮ ಹಾಲು ಒಕ್ಕೂಟ ಇದೆಯಲ್ಲ, ನಿಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ, ಅದರಲ್ಲಿ ಗೆದ್ದಿದೆಯಾ? ಎದಲ್ಲಿ ಗೆದ್ದಿದೆಯಾ ನೀನು? ಸುಮ್ಮನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಡಾಯಿ ಕೊಚ್ಕೊಳ್ತೀಯಾ? ನಿನ್ನ ವ್ಯಕ್ತಿತ್ವ ಎಂಥದ್ದು, ನಿನ್ನ ಬಾಯಿ ಹೊಲಸು ಬಾಯಿ ಎಂಥದ್ದು, ನೀನು ಯಾವ ರೀತಿ ನಡ್ಕೊಳ್ತೀಯ? ನಿನ್ನ ಕ್ಷೇತ್ರಕ್ಕೆ ಹೋಗಕ್ಕೆ ನಿನಗೆ ತಾಕತ್ತಿಲ್ಲ, ಅಲ್ಲೇ ಗಡಗಡ ನಡುತ್ತೀಯ ನೀನು ಬಂದು ಮೀಡಿಯಾದ ಮುಂದೆ ಫೋರ್ಸ್ ಕೊಡ್ತೀಯಾ? ಬಾರಯ್ಯ ನೋಡ್ತೀನಿ ನಿನ್ನ ತಾಕತ್ತೇನು ಅಂತದ್ದು. ನೀನು ಒಬ್ಬನೇ ಬರಬೇಡ ನೀನು, ಯಾಕಂದ್ರೆ ನಿಮ್ಮೂರಿಗೆ ಒಬ್ಬನೇ ಹೋಗಲ್ಲ ನೀನು, ಇಲ್ಲಿಗೆ ಒಬ್ಬನೇ ಬರಬೇಡ. ನೀನು ಏನು ದಂಡು ದಾಳಿ ಇದೆಯಲ್ಲ, ನಿನ್ನ ಇಡೀ ಕ್ಷೇತ್ರದ ದಂಡು ದಾಳಿ, ನಿನ್ನ ಕಾಂಗ್ರೆಸ್ ಕಾರ್ಯಕರ್ತರುಗಳು ನಿನಗೆ ಬೆಂಬಲಕವಾಗಿ ನಿಂತಿರ್ತಕ್ಕಂಥವ್ರು, ನಿನ್ನೇನು ನಿನ್ನ ಕಾಲೇಜಲ್ಲಿರೋ ಚೇಲಾಗಳು, ನಿನ್ನ ಕೆಲವೊಂದು ಕಡೆ ಇರೋ ಚೇಲಾಗಳು ಇದಾರಲ್ಲ, ಅವ್ರನ್ನೆಲ್ಲರನ್ನು ಕರ್ಕೊಂಬ. ನಿನ್ನ ತಾಕತ್ತೇನಂತ ನೋಡೋಣ. ನಾವು ಭಾರತೀಯ ಜನತಾ ಪಕ್ಷದವರು, ಅದರಲ್ಲೂ ಚಿತ್ರದುರ್ಗ ಜಿಲ್ಲೆ ಗಂಡು ಮೆಟ್ಟಿನ ನಾಡಿನ ಕಣಯ್ಯ, ನಿನ್ನಂಗೆ ಬೊಗಳಲ್ಲ. ಬಾ ನಿನ್ನ ನೋಡ ನಿನ್ನ ತಾಕತ್ತೇನು ಅಂತೇಳಿ. ಏನೋ ಸಾರ್ವಜನಿಕರು ಕಾಯ್ತಾ ಇದ್ದಾರೆ, ನಿನ್ನ ಅಲ್ಪಸಂಖ್ಯಾತರು ಕಾಯ್ತಾ ಇದ್ದಾರೆ ನಿನ್ನ ಮಗನೇ, ಬಾ ನೀನು ಅಂತೇಳಿ. ನಿನ್ನ ಅಂತ್ಯ ನೀನೇ ನಿನ್ನ ಹಣೆ ಬರ್ಕೊಂಡ್ಬಿಟ್ಟಿದ್ಯಾ. ಪಾಪ ಪುಣ್ಯಾತ್ಮ ಬ್ರಹ್ಮ ಬರೆದು ಕಳಿಸಿದ್ದ, ಪ್ರದೀಪ್ ಈಶ್ವರ್ ಶಾಸಕನಾಗ್ಲಿ, ಮುಂದೆ ಮಂತ್ರಿ ಆಗಲಿ, ಇನ್ನು ದೊಡ್ಡ ದೊಡ್ಡ ಹುದ್ದೆ ತಗೊಳ್ಳಿ ಅಂತ ಭಗವಂತ ಪುಣ್ಯಾತ್ಮ ಬ್ರಹ್ಮ ಬರೆದು ಕಳಿಸಿದ್ರೆ ನಿನ್ನ ಎಡಗೈಲಿ ನೀನೇ ಅರಿಸ್ಕೊಂಡ್ಬಿಟ್ಟೆಲ್ಲೋ ಮುಠಾಳ. ಬಾ ನಿನ್ನ ತಾಕತ್ತಿದ್ದ ಸಾಕಲ್ಲ.